ತಾಳಿಕೋಟೆ ತಾಲೂಕಿನ ಹೀರೂರು ಗ್ರಾಮದಲ್ಲಿ ಯುವ ಸಿರಿ ಸೌಹಾರ್ದ ಸಹಕಾರಿ ಸಂಘದ 10ನೇ ಶಾಖೆ ಆರಂಭ. ನೂತನ ಶಾಖೆಯನ್ನು ಉದ್ಘಾಟಿಸಿ ಸಂಘದ ಯರನಾಳ ಗ್ರಾಮದ ಪ್ರಧಾನ ಕಚೇರಿ ಅಧ್ಯಕ್ಷರಾದ ಶಂಕರಗೌಡ ಪಾಟೀಲ್ ಅವರು ಮಾತನಾಡಿ, ಭಾಗೇವಾಡಿ ತಾಲೂಕಿನ ಯರನಾಳ ಗ್ರಾಮದಲ್ಲಿ 2001ರಲ್ಲಿ ಆರಂಭವಾದ ಈ ಸಂಘವು ಕೇವಲ 5 ವರ್ಷಗಳಲ್ಲಿ 10 ಶಾಖೆಗಳನ್ನು ಹೊಂದಿದ್ದು 25 ಕೋಟಿ ಠೇವಣಿ, 30 ಕೋಟಿ ದುಡಿಯುವ ಬಂಡವಾಳ ಹಾಗೂ 1.5 ಕೋಟಿ ಷೇರು ಬಂಡವಾಳ ಹೊಂದಿ ಪ್ರಗತಿ ಹಂತದಲ್ಲಿದೆ. ಸಂಘವು ವಿಶೇಷವಾಗಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶೇಷ ಒತ್ತು ಕೊಟ್ಟು ಕೆಲಸ ಮಾಡುತ್ತಿದೆ. ಗ್ರಾಮೀಣ ಜನರ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಿ ಸುಲಭವಾಗಿ ಸಾಲ ಸೌಲಭ್ಯ ಒದಗಿಸುವ ಮೂಲಕ ಅವರ ಆರ್ಥಿಕ ಸಂಕಷ್ಟಗಳಿಗೆ ಸ್ಪಂದಿಸುವ ಹಾಗೂ ದುಡಿಯುವ ಕೈಗಳಿಗೆ ಕೆಲಸ ಕೊಡುವ ದೃಷ್ಟಿಯಿಂದ ಸಂಘವು ಕೆಲಸ ಮಾಡುತ್ತಿದೆ. ಇವತ್ತು ಹೀರೂರು ಗ್ರಾಮದಲ್ಲಿ ಇದರ 10ನೇ ಶಾಖೆಯನ್ನು ಆರಂಭಿಸಲಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿದರು. ಈ ಸಮಯದಲ್ಲಿ ಹೀರೂರು ಶಾಖೆಯ ಅಧ್ಯಕ್ಷ ಗುರಪಾದಾಸ್ ಕೊಪ್ಪದ್, ಉಪಾಧ್ಯಕ್ಷ ರಾಮನಗೌಡ ದೋರ್ನಳ್ಳಿ, ಸಲಹಾ ಸಮಿತಿ ಸದಸ್ಯರಾದ ಪ್ರಭುಗೌಡ ಚೌಧರಿ, ಬಸನಗೌಡ ಯರ್ಗಲ್, ಮೌನೇಶ್ ಬಡಿಗೇರ್, ಶಿವಯೋಗಿ ಹಿರೇಮಠ, ಚೇತನ್ ದೇಸಾಯಿ, ದೇವೇಂದ್ರ ತಳವಾರ್, ಬೀರಪ್ಪ ಪೂಜಾರಿ, ಬಸಮ್ಮಾದೆ ಕೊಪ್ಪದ್, ಮಹಾದೇವಿ ನಾ ಬಿರಾದಾರ್, ವಲಯ ಅಧಿಕಾರಿ ನಾಗರಾಜ್ ಎಸ್ ಮದ್ದನಕಿ, ವೇದಮೂರ್ತಿ, ಸಿಎಂ ಹಿರೇಮಠ, ಗಣ್ಯರಾದ ಬಸನಗೌಡ ಪಾಟೀಲ್, ತಾಳಿಕೋಟೆ ಯುವಸಿರಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಹಿರೇಮಠ, ಉಪಾಧ್ಯಕ್ಷೆ ರೇಣುಕಾ ಚಿಂಚೋಳಿ, ಐಜಿ ಹಿರೇಮಠ, ಅಣ್ಣಗೌಡ ಪಾಟೀಲ್, ಪಿಕೆಪಿಎಸ್ ಸದಸ್ಯ ಎಸ್ಜಿ ಚೌಧರಿ, ಪಿಕೆಪಿಎಸ್ ಮಾಜಿ ಅಧ್ಯಕ್ಷರಾದ ದೇವೇಂದ್ರಪ್ಪ ಬಿರಾದಾರ್, ದೇವೇಂದ್ರಪ್ಪ ಕೊಪ್ಪದ್, ಶಾಂತಗೌಡ ಬಿರಾದಾರ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಈ ನಮ್ಮ ಸಂಸ್ಥೆ ಯುವಸಿರಿ ಅಂತ ಒಂದು ಬ್ಯಾನರ್ ಅಡಿಯಲ್ಲಿ ಕಾರ್ಯ ಮಾಡ್ತಾ ಇದ್ದು 5 ವರ್ಷದ ಮಾಡಿದ್ದು. ಈ 5 ವರ್ಷದ ಅವಧಿಯಲ್ಲಿ ನಾವು 10 ಶಾಖೆಗಳನ್ನು ಪ್ರಾರಂಭಿಸಿದ್ದೇವೆ. ಈ 10 ಶಾಖೆಗಳಲ್ಲಿ ಠೇವಣಿಯನ್ನು ಸಂಗ್ರಹಿಸುವುದು ಮತ್ತು ಸಾಲ ವಿತರಣೆ ಮಾಡುವುದು, ಪಿಗ್ಮಿ ಸಂಗ್ರಹಣೆ ಮಾಡುವುದು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಏನು ಸೇವೆ ಸಲ್ಲಿಸ್ತವೋ ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಸೇವೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ಈ ಒಂದು ಮುಖ್ಯವಾಗಿ ನಾವು ನಮ್ಮ ಇದರಲ್ಲಿ ಏನಪ್ಪ ಅಂತಂದರೆ ಉದ್ಯೋಗಾವಕಾಶವನ್ನು ಕಲಿಸ್ಕೊಡೋದು. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಉದ್ಯೋಗಾವಕಾಶ ಜೊತೆಗೆ ಅವರಿಗೆ ಸಂಘದ ಮುಖಾಂತರ ಅಥವಾ ವೈಯಕ್ತಿಕವಾಗಿ ಅವರಿಗೆ ಒಂದು ಸಾಲ ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಯಾಕಂದರೆ ಈಗ ತಮಗೆಲ್ಲ ಗೊತ್ತಿರ್ಬೋದು, ಈ ನಮ್ಮ ದೇಶದ ಪ್ರಧಾನ ಫೈನಾನ್ಸ್ ಮಿನಿಸ್ಟರ್ ಕೂಡ ಹೆಣ್ಮಕ್ಳಿದ್ದಾರೆ, ಪ್ರೆಸಿಡೆಂಟ್ ಕೂಡ ಹೆಣ್ಮಕ್ಳಿದ್ದಾರೆ. ಮತ್ತು ಇನ್ನೇನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಸಂಸತ್ತಿನಲ್ಲಿ ಕೂಡ 33% ಹೆಣ್ಮಕ್ಳಿಗೆ ಒಂದು ಅಧಿಕಾರ ಬರುವಂಥ ವ್ಯವಸ್ಥೆ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರತಿ ಹಳ್ಳಿಯಲ್ಲಿ, ಅದು ವಿಶೇಷವಾಗಿ ನಮ್ಮ ಹಳ್ಳಿಯಲ್ಲಿ ಸೇವೆ ಸಲ್ಲಿಸುವಂಥ ಒಂದು, ಯಾಕಂದರೆ ಹಳ್ಳಿ ಜನಕ್ಕೆ ಸಿಟಿಗೆ ಹೋಗಿ ಅಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸೇವೆ ಪಡಿಬೇಕಾಗ್ತಂದ್ರೆ ಹೋಗಿ ಬರುವಂಥದ್ದು 1 ದಿವಸ ಟೈಮ್ ಹೋಗ್ತದೆ. ಮತ್ತು ಎರಡನೇದು ಅವು ರಾಷ್ಟ್ರೀಕೃತ ಬ್ಯಾಂಕ್ಗಳು 4 ದಿವಸ 3 ದಿವಸ ಸೂಟಿ ಬಂದಾಗ ಕಾರ್ಯನಿರ್ವಹಿಸೋದು ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ಹಳ್ಳಿ ಜನಕ್ಕೆ ಒಂದು ಒಳ್ಳೆಯ ಸೇವೆ ಸೌಲಭ್ಯಗಳನ್ನು ಒದಗಿಸುವ ನಿಷ್ಠೆಯಿಂದ ಈ ಒಂದು ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದೀಗ 5 ವರ್ಷ ಕಂಪ್ಲೀಟ್ ಆಗಿದೆ. ಇದುವರೆಗೂ 25 ಕೋಟಿ ಠೇವಣಿ ಸಂಗ್ರಹ ಆಗಿದ್ದು 20 ಕೋಟಿಯಷ್ಟು ಸಾಲ ವಿತರಣೆ ಮಾಡಲಾಗಿದೆ ಮತ್ತು ಸುಮಾರು 51 ಜನಕ್ಕೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಮುಂಬರುವ ದಿನಗಳಲ್ಲಿ ಹೆಚ್ಚಿನವಾಗಿ ಗ್ರಾಮೀಣದಲ್ಲಿ ಶಾಖೆಗಳನ್ನು ಪ್ರಾರಂಭಿಸಿ ಗ್ರಾಮೀಣ ಜನತೆಗೆ ಮತ್ತು ಗ್ರಾಮೀಣ ಇರ್ತಕ್ಕಂಥ ಉದ್ಯೋಗಾವಕಾಶ ಕಲ್ಪಿಸಿಕೊಳ್ಳೋ ನಿಟ್ಟಿನಲ್ಲಿ ನಾವು ಈ ಸಂಸ್ಥೆ ಪ್ರಾರಂಭ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ನನ್ನ 2 ಮಾತು.